ಓಂ ಶಕ್ತಿ. ಮೇಲ್ಮರುವತ್ತೂರ್ ಸಿದ್ಧರ ಪೀಠದಲ್ಲಿ ನಲ್ಮೆಯನ್ನು ಅನುಗ್ರಹಿಸುವ ಆದಿಪರಾಶಕ್ತಿಯ ನವರಾತ್ರಿ ಮಹೋತ್ಸವದ 3ನೇ ದಿನವಾದ ಇಂದು ಸ್ವಯಂಭೂ ದೇವಿಯು ದುಷ್ಟತೆಯನ್ನು ಹೋಗಲಾಡಿಸುವ ಬೇವಿನೆಲೆಯ ಕಾಪನ್ನು ಧರಿಸಿ ತಾಯಿ ಆದಿಪರಾಶಕ್ತಿಯು ಯಾವಾಗಲೂ ನಮ್ಮನ್ನು ಕಾಪಾಡಿ ಪೊರೆಯುವ ತ್ರಿಶೂಲ ನಾಯಕಿಯಾಗಿ ದರ್ಶನ ನೀಡುತ್ತಿದ್ದಾಳೆ. ನಾಯಕಿ ಎಂದರೆ ಮುಖ್ಯಸ್ಥೆ ಎಂದರ್ಥ. ಈ ಅಂಡಗಳಿಗೆಲ್ಲ ನಾಯಕಿಯಾದ ಅಮ್ಮನ ಅವತಾರ ಶ್ರೀರೂಪವೇ ತ್ರಿಶೂಲ ನಾಯಕಿ. ಬೇವು ತ್ರಿಶೂಲವು ಅಮ್ಮನ ಶ್ರೀರೂಪದ ವೇಷಭೂಷಣವಾಗಿರುತ್ತದೆ. ಬೇವು ನಮ್ಮ ಮೇಲ್ಮರುವತ್ತೂರ್ ಸಿದ್ಧರ ಪೀಠದ ಸ್ಥಳವೃಕ್ಷವಾಗಿ ಬಿಂಬಿಸುವುದು. ಬೇವಿನೆಲೆಯು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಮೂಲಿಕೆಯಾಗುತ್ತದೆ. ಕ್ಯಾನ್ಸರ್, ಬ್ಯಾಕ್ಟೀರಿಯಾ, ವೈರಾಣು ಮತ್ತು ಶಿಲೀಂಧ್ರಗಳಿಂದ ಉಂಟಾಗುವ ರೋಗಗಳನ್ನು ಬೇವಿನ ಎಲೆಯು ಗುಣಪಡಿಸುತ್ತದೆ. ಅನುಗ್ರಹ ಸ್ವರೂಪದಲ್ಲಿ ಅಮ್ಮನವರು ಬೇವಿನ ಎಲೆಯನ್ನು ಕಿತ್ತು ಅದ್ಭುತಗಳನ್ನು ಮಾಡುತ್ತಾಳೆ. ಬೇವಿನ ಎಲೆಯಿಂದ ಹಲವು ಬಗೆಯ ರೋಗವನ್ನು ಗುಣಪಡಿಸಿರುವುದು. ಆಶೀರ್ವಚನದ ಸಮಯದಲ್ಲಿ ಬೇವಿನ ಎಲೆಯ ಮೇಲೆ ಕೂತಂತಹ ಶ್ರೀರೂಪವನ್ನು ಎಲ್ಲರೂ ತಿಳಿದಿರುತ್ತಾರೆ. ಯಾವ ಜಾಗದಲ್ಲೂ ಯಾವ ಕಾಲದಲ್ಲೂ ಬೇವಿನ ಎಲೆಯನ್ನು ಅರಿಶಿನ ನೀರಿನಲ್ಲಿ ಹಾಕಿ ಆ ನೀರನ್ನು ಚಿಮುಕಿಸಿದ್ದಲ್ಲಿ ಆ ಜಾಗವನ್ನು ಶುದ್ಧಗೊಳಿಸುತ್ತಾಳೆ. ಇಂದಿನವರೆಗೂ ಅಮ್ಮನವರು ಅನುಗ್ರಹ ಸ್ವರೂಪದಲ್ಲಿ ಬೇವಿನ ಎಲೆಯನ್ನು ಬಿಡಿಸಿ ಹಾಕಿ ಆಶೀರ್ವದಿಸಿ ಪೂಜೆ, ಯಾಗ, ವಿಶೇಷ ವಿಧಾನ ಕ್ರಮವನ್ನು ತಿಳಿಸಿ ಹೇಳಿ ನಮ್ಮೆಲ್ಲರ ಕೋರಿಕೆಗಳನ್ನು ನೆರವೇರಿಸುತ್ತಲೇ ಬರುತ್ತಿದ್ದಾಳೆ. ಪೌರ್ಣಮಿ ದೀಪ ಪೂಜೆಯಲ್ಲಿ ಬೇವಿನ ಎಲೆಯಿಂದ ಅರ್ಚನೆ ಮಾಡಲಾಗುತ್ತದೆ. ಆಲಯದ ಸಮಾರಂಭಗಳಲ್ಲೂ ಬೇವಿನೆಲೆಯ ತೋರಣವನ್ನು ಕಟ್ಟಲಾಗುತ್ತದೆ. ಅಮ್ಮನಿಗೆ ಇಷ್ಟವಾದ ತ್ರಿಶೂಲ ಎನ್ನುವುದು ಮೇಲೆ 3 ವಿಭಾಗವಾಗಿ ಇರುತ್ತದೆ. ಅದನ್ನು ಒಂದು ಘನವಾಗದ ಖಂಡವು ಸಮತೋಲನವಾಗಿ ಇರಿಸಿರುತ್ತದೆ. ಇದುವೇ ತ್ರಿಶೂಲ ಎಂಬ ಹೆಸರಾಂತ ಆಯುಧ. ಮಧ್ಯಭಾಗದಲ್ಲಿರುವ ಆಕಾರವು ಮೇಲೆ ನೋಡುವ ಹಾಗೆ ಇದ್ದು, ಇನ್ನೆರಡು ಭಾಗದಲ್ಲಿರುವ ಆಕಾರವು ಸ್ವಲ್ಪ ಬಗ್ಗಿ ನಂತರ ಮೇಲೆ ನೋಡುವ ಹಾಗೆ ಇರುವಂತಹ ದೃಶ್ಯ ಇದೆಯಲ್ಲ, ಅದರ ಅಂದ ಚೆಂದ ಬಣ್ಣಿಸಲು ಪದಗಳೇ ಇಲ್ಲ. ಅಮ್ಮನವರು ಒಮ್ಮೆ ತನ್ನ ಆಶೀರ್ವಚನದಲ್ಲಿ, ಶಿಶುವೇ, ನನ್ನ ಬಳಿ ಐಶ್ವರ್ಯವನ್ನು, ಭೋಗವನ್ನು ಮಾತ್ರವೇ ಹೆಚ್ಚು ಪ್ರಮಾಣದ ಜನರು ಬಯಸುತ್ತಾರೆ. ನನ್ನ ಅನುಗ್ರಹ ಬೇಡುವವರು ತುಂಬ ಕಡಿಮೆ. ಈ ಕೆಲವರೇ ಉನ್ನತ ಸ್ಥಾನಕ್ಕೆ ತೆರಳುತ್ತಾರೆ. ಇದನ್ನು ನಿರೂಪಿಸಲೆಂದೇ ನಾನು ತ್ರಿಶೂಲವನ್ನು ಹಿಡಿದಿರುತ್ತೇನೆ ಎಂದು ತಾನು ತ್ರಿಶೂಲವನ್ನು ಹಿಡಿಯುವ ತತ್ವವನ್ನು ಅರ್ಥೈಸಿದರು. ಅದು ಮಾತ್ರವಲ್ಲದೆ ತ್ರಿಶೂಲದಲ್ಲಿ 3 ವಿಭಜನೆಗಳು ಉಂಟು. ಹುಟ್ಟು, ಸಾವು, ಕ್ಷಮೆ ಎಂಬ ವಿಷಯವನ್ನು ತಿಳಿಸುತ್ತದೆ ಎಂದು ಮನುಜನ ಬಾಳಿನ ಜೀವಿಕ ಅಭ್ಯಾಸವನ್ನು ಕಲಿಸುತ್ತಾಳೆ. ಅಮ್ಮನ ಬೇವಿನೆಲೆಯು ಹಲವು ಫಲಗಳನ್ನು, ನೈಜ ತತ್ವಗಳನ್ನು ತಿಳಿಸಿಕೊಡುತ್ತದೆ. ಬೇವಿನ ಮರದ ಕೆಳಗೆ ಕುಳಿತಿರುವಾಗ ಪ್ರಾಣಶಕ್ತಿಯು ಮನುಜನಿಗೆ ಹೆಚ್ಚಾಗಿ ಸಿಗುತ್ತದೆ. ಅಮ್ಮನವರು ದಿನವೂ ಮೂಲಮಂತ್ರವನ್ನು ಹೇಳಿ ಒಂದು ಬೇವಿನೆಲೆಯನ್ನು ತಿನ್ನಲು ಹೇಳುತ್ತಾಳೆ. ಬೇವಿನ ಎಲೆಯಲ್ಲಿ ಕಹಿಯ ಅಂಶ ಹೆಚ್ಚು. ಕಹಿಯಾದ ಔಷಧಿಯ ಮೂಲಕ ಬಂದ ರೋಗವೂ ಮುಂಬರುವ ರೋಗವನ್ನೂ ಅಮ್ಮ ಗುಣಪಡಿಸುತ್ತಾಳೆ. ಸಿಹಿ ಮಾತ್ರವಲ್ಲ, ಕಹಿಯೂ ಅವಶ್ಯಕ. ಬಾಳಿನಲ್ಲಿ ಕಹಿಯಾದ ಅನುಭವಗಳು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರೆದೊಯ್ಯುವುದು ಎಂದು ತಿಳಿಸಿದ್ದಾಳೆ. ಅಮ್ಮನವರು ಅನುಗ್ರಹಿಸಿರುವ ಔಷಧಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಕೇಳುವುದು ಬೇವಿನೆಲೆ. ಬೇವಿನ ಎಲೆ, ಹಣ್ಣು, ಬೀಜ, ಬೇರು, ಕಡ್ಡಿ ಎಂದು ಪ್ರತಿಯೊಂದು ಭಾಗವೂ ಔಷಧಿಯ ಗುಣವುಳ್ಳದ್ದಾಗಿರುತ್ತದೆ ಎನ್ನುವುದನ್ನು ಸಿದ್ಧರ ವೈದ್ಯರಿಂದ ನಾವು ತಿಳಿಯಬಹುದು. ಮನುಜನಿಗೆ ಮಾತ್ರವಲ್ಲದೆ ಕಾಲ್ನಡಿಗೆಗಳಲ್ಲಿ ರೋಗಗಳು ಬಾರದೇ ಇರಲು ಪ್ರಕೃತಿಯ ಕೃಷಿಯಲ್ಲೂ ಬೇವಿನ ಮಹತ್ವ ತುಂಬ ಹೆಚ್ಚಾಗಿ ಇರುತ್ತದೆ. ಹೀಗೆ ಪ್ರಕೃತಿಯ ಪದಾರ್ಥವಾದ ಬೇವಿನಿಂದ ಎಲ್ಲ ಜೀವರಾಶಿಗಳಿಗೂ ಉಪಯುಕ್ತವಾಗಿ ಪ್ರಕೃತಿಯೇ ದೈವ, ಇದು ಎಲ್ಲರಿಗೂ ಸಮಾನ ಎಂಬ ತತ್ವವನ್ನು ತಿಳಿಸಿ ಹೇಳುತ್ತದೆ. ಇಷ್ಟೊಂದು ವಿಶೇಷಗಳನ್ನೊಳಗೊಂಡ ಬೇವಿನ ಎಲೆಯ ಕಾಪು ತ್ರಿಶೂಲ ನಾಯಕಿ ಅಲಂಕಾರದಲ್ಲಿ ಅಮ್ಮನ ಅನುಗ್ರಹ ಸ್ವರೂಪವನ್ನು ಕಣ್ತುಂಬ ಕಂಡು ಮನಸಾರೆ ಪ್ರಾರ್ಥಿಸಿ ಬಾಳಿನಲ್ಲಿ ಎಲ್ಲ ಸುಖ ಶಾಂತಿಯನ್ನೂ ಪಡೆಯೋಣ. ಓಂ ಶಕ್ತಿ. ಸಿದ್ಧರ ಪೀಠದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳು, ಅಮ್ಮನ ಹಿತನುಡಿಗಳು, ಅಮ್ಮನ ಪೂಜಾ ಫಲಗಳನ್ನು ಕ್ರಮವಾಗಿ ತಿಳಿದು ಫಲ ಪಡೆಯಲು ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇತರರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಇದರ ಲಿಂಕನ್ನು ಶೇರ್ ಮಾಡಿ. ಓಂ ಶಕ್ತಿ.